ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಯಳಂದೂರು ಸಾರ್ವಜನಿಕ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆಯು ಶನಿವಾರ ಶಾಸಕ ಎಆರ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ನೂತನವಾಗಿ ಆರೋಗ್ಯ ರಕ್ಷಾ ಸಮಿತಿಗೆ ಆಯ್ಕೆಯಾದಂತಹ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯ ಹಾಗೂ ಅಭಿವೃದ್ಧಿಯ ವಿಷಯವಾಗಿ ಹಲವಾರು ಅಜೆಂಡಾಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ಸಭೆಯಲ್ಲಿ ಡಿಎಚ್ಒ ಚಿದಂಬರ್, ತಹಸೀಲ್ದಾರ್ ಜಯಪ್ರಕಾಶ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಹೇಶ್ ಕುಮಾರ್, ಡಾ ಶ್ರೀಧರ್, ಡಾ ನಾಗೇಂದ್ರ ಮೂರ್ತಿ, ಡಾ ನಾಗೇಶ್, ಡಾ ಶಶಿರೇಖಾ, ಮುಖಂಡರಾದ ಯೋಗೇಶ್, ಹೊಂಗನೂರು ಚಂದ್ರು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಈರಣ್ಣ, ಶಿಲ್ಪಾ ರಂಗನಾಥ್, ರೇವಣ್ಣ, ರೂಪೇಶ್, ನಾಗರಾಜು, ಮಹಮ್ಮದ್, ಜಮೀರ್ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ, ಚಾಮರಾಜನಗರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಆರೋಗ್ಯ ಸಚಿವರಲ್ಲಿ ನಾನು ಮನವಿ ಮಾಡಿಕೊಂಡೆ. ಅವರು ಆದ್ಯತೆ ಮೇಲೆ ನಮ್ಮ ಗಡಿ ಜಿಲ್ಲೆ ಚಾಮರಾಜನಗರ ಯಳಂದೂರು ತಾಲೂಕಿಗೆ 100 ಬೆಡ್ ಹಾಸ್ಪಿಟಲ್ಸನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಉತ್ತಮ ಮೇಲ್ದರ್ಜೆ ಇರತಕ್ಕಂಥ ಆಸ್ಪತ್ರೆ ಇದು ಮುಂದೆ ಹೊರಹೊಮ್ಮಲಿಕ್ಕೆ ಇವತ್ತು ಸಹಕಾರಿಯಾಗಿದೆ. ಅನೇಕ ವೈದ್ಯರುಗಳು ಏನಿದ್ದಾರೆ ಅವ್ರ ಜೊತೆಗೆ ಎಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ಸ್, ಸ್ಪೆಷಲೈಸ್ ಹೊಂದಿರತಕ್ಕಂಥವ್ರು, ಎಲ್ಲ ವಿಭಾಗದ ವೈದ್ಯರು ಇಲ್ಲಿ ಬರೋರಿದ್ದಾರೆ. ಪೋಸ್ಟಿಂಗ್ಸು ಹೆಚ್ಚಾಗುವಂಥದ್ದು, ದಿ ಫೀಲ್ಡ್ ಆಫ್ ಮೆಡಿಕಲ್ ಆ್ಯಂಡ್ ಆಸ್ ವೆಲ್ ಆಸ್ ಸೆಕ್ರೆಟರಿ ಸ್ಟಾಫ್ ಕೂಡ ಹೆಚ್ಚಾಗಿ ಬರೋದ್ರಿಂದ ಮತ್ತು ಕಟ್ಟಡವೂ ಕೂಡ ಇದೇ ಪ್ರಿಮಿಸಸ್ನ ಹಿಂಭಾಗದಲ್ಲಿ ನಾವು DHO ಮಾತಾಡಿರ್ತೀವಲ್ವ, ಸಫಿಷಿಯೆಂಟ್ ಇದೆ, ಅದನ್ನು ಕಟ್ಟಲಿಕ್ಕೆ ಜಾಗ ಇದೆ. ಸೊ ಹಾಗಾಗಿ ಇಲ್ಲೇ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯ ಇಂಜಿನಿಯರ್ಸ್, ಚೀಫ್ ಇಂಜಿನಿಯರ್ಸ್ ಬಂದು ಅದನ್ನು ತರಾಸು ಪರೀಕ್ಷೆ ಮಾಡ್ಕೊಂಡು ಹೋಗಿ ಅಲ್ಲಿ ಕಟ್ಟಲಿಕ್ಕೆ ಯೋಗ್ಯವಾಗಿದೆ ಸ್ಥಳ ಅಂತೇಳಿ ಹೋಗೋದ್ರಿಂದ ಇಲ್ಲೇ ಅದು ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಆಗಿದೆ. ನಮ್ಮ ಈ ಒಂದು ಆಸ್ಪತ್ರೆ ಆವರಣ ಹಿಂಭಾಗ ಇದು ಆ ಕಡೆಯೂ ಕೂಡ ಬೈಪಾಸ್ ಆಗುತ್ತೆ, ನ್ಯಾಷನಲ್ ಹೈವೇ. ಸೊ ಅದನ್ನು ಫೇಸ್ ಈಸ್ಟ್ ಆರ್ ನಾರ್ತ್ ಎಲ್ಲರೂ ಮಾಡ್ಬೋದು. ಯಾವ ಸೂಕ್ತ ಅದನ್ನು ಅವರು ಸಂಬಂಧಪಟ್ಟ ಆರ್ಕಿಟೆಕ್ಟ್ ಅವ್ರ ಪ್ಲ್ಯಾನ್ ಪ್ರಕಾರ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅತಿ ತುರ್ತಾಗಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಮುಂದಿನ ತಿಂಗಳು ಆಗಸ್ಟ್ 18 ಟೆಂಡರ್ ಪ್ರಕ್ರಿಯೆಗಳು ಮುಗಿಯೋದ್ರಿಂದ ಓಪನ್ ಆಗಿ, ಸೊ ಬೈ ಆಗಸ್ಟ್ ಸೆಪ್ಟೆಂಬರ್ ಅದು ಭೂಮಿ ಪೂಜೆ. ನನ್ನ ಉದ್ದೇಶ ಇದ್ದರೆ ಆಗಸ್ಟ್ ಮಾಡಿಸ್ಬೇಕು. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ವಿಜಯ ಮಾಡಿ 10ನೇ ತಾರೀಕು ಟೆಂಟೇಟಿವ್ ನಮ್ಮ ತಂದೆಯವರ 102ನೇ ಜನ್ಮದಿನ ಪ್ರಯುಕ್ತ ಭಾರತ ಉದ್ಘಾಟನೆ ಮಾಡ್ತೀವಿ. ಅವರೇ ಕೊಟ್ಟಂಥ ಅನುದಾನ, ಹಾಗಾಗಿ ಅದು ಪೂರ್ಣ ಆಗ್ತಕ್ಕಂಥ ಸನ್ನಿವೇಶ ಇದೆ. ಅವತ್ತು ಇದನ್ನು ಮಾಡಿಸ್ಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದೆ. ಟೆಂಡರ್ ಪ್ರಕ್ರಿಯೆ ಮುಗಿಯದೆ 18 ಆಗೋದ್ರಿಂದ ಇನ್ನೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು MMFC ಬರ್ತಾರೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಅಲ್ಲಿ ಬರುವ ಸಂದರ್ಭ ಸತ್ಯಾಕಾಲದಲ್ಲೂ ಒಂದು ಶಾಲಾ ಕಟ್ಟಡ ಉದ್ಘಾಟನೆ ಇವತ್ತು ಈ ಸಭೆಯಲ್ಲಿ ಅವರು ಸದಸ್ಯರಾಗಿದ್ದರೂ ಕೂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿ ಅವರು ಬಂದು ಭಾಗವಹಿಸಿ ಅನೇಕ ವಿಷಯಗಳನ್ನ ಇಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಡಾ ಶ್ರೀಧರ್ ಅವರು ನಮ್ಮ ಸದಸ್ಯ ಕಾರ್ಯದರ್ಶಿಗಳು. ಈ ಸಮಿತಿ ಎಲ್ಲ ಜವಾಬ್ದಾರಿ ಕೂಡ ಅವರದೇ ಆಗಿದೆ. ಪ್ರತಿಯೊಂದು ಸಭೆಯಲ್ಲಿ ಅವರೇ ಇದರ ವಿಷಯವನ್ನು ಪ್ರಸ್ತಾಪ ಮಾಡಬೇಕು, ಒಂದೊಂದು ವಿಷಯವನ್ನು ಮಂಡಿಸಬೇಕು, ಅಭಿಪ್ರಾಯವನ್ನು ಕೇಳಬೇಕು. ಅಂತಿಮವಾಗಿ ನಾನು ಅಧ್ಯಕ್ಷನಾಗಿದ್ದೆ ಸಭೆಯಲ್ಲಿ. ಅಂತಿಮ ನನ್ನ ರೂಲಿಂಗ್ ಏನು ಬರುತ್ತೆ ಅದಕ್ಕೋಸ್ಕರ ಲೆಕ್ಕ ಆಗ್ತದೆ. ಆ ರೀತಿ ಇದು ಕಾರ್ಯನಿರ್ವಹಣೆ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಮೊನ್ನೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹೇಳಿದಾಗೆ ಫಾರ್ ಗ್ರಾಂಟೆಡ್ ಅದನ್ನು ಯಾವುದೂ ಕೂಡ ಸಮಿತಿಯ ಗಮನಕ್ಕೆ
ಅಂದರೆ ಸಭೆಯಲ್ಲಿ ಪ್ರೊಸೀಡಿಂಗ್ಸ್ ರೆಕಾರ್ಡ್ ಆಗಲಿ ಅಪ್ಲೋಡ್ ಆಗಲಿ ಯಾವುದೂ ಕೂಡ ಕಾರ್ಯನಿರ್ವಹಿಸಬಾರದು ಅಂತಕ್ಕಂಥದ್ದು ನನ್ನ ಸೂಚನೆ. ನೀವೇನು ಬರ್ಕೊಳ್ಳೋದಕ್ಕೆ ನೀವು ಯಾವ ರೀತಿ ಕೆಲಸ ಮಾಡಬೇಕು ಈಗ ಇಷ್ಟ ಬಂದಾಗ ಆಮೇಲೆ ಪ್ರೊಸೀಜರ್ ರೆಕಾರ್ಡ್ ಮಾಡೋಕ್ಕಾಗಲ್ಲ. ವಾಟ್ ಎವರ್ ಐ ಸ್ಪೀಕ್ ಶುಡ್ ಬಿ ರೆಕಾರ್ಡೆಡ್. ಗೊತ್ತಾಯ್ತಾ? ಹಾಗಾಗಿ ನಾನು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳಂತ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಂತ ಉಮೇಶ್ ಅವರನ್ನು, ನಮ್ಮ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಮಹೇಶ್ ಅವರನ್ನು ಮತ್ತು ನಮ್ಮ ಈ ಆಸ್ಪತ್ರೆಯ ಎಲ್ಲ ವೈದ್ಯರನ್ನು ಈ ಸಭೆಯನ್ನು ಕರೆಯಲಾಗಿದ್ದು ಹರ್ಷವಾಗುತ್ತದೆ. ಇದರಲ್ಲಿ ಕಾರ್ಯಸೂಚಿ ಅಜೆಂಡಾವನ್ನು ಹಂತವಾಗಿ ನಾನು ತಿಳಿಸುತ್ತೇನೆ. ಮೊದಲನೇ ಅಜೆಂಡಾ, ಸಭಾಂಗಣ ಇಲ್ಲದೆ ಸ್ಥಳಾವಕಾಶದ ಕೊರತೆಯಿಂದಾಗಿ ಸಭೆಗಳನ್ನು ನಡೆಸಲು ತೊಂದರೆಯಾಗುತ್ತಿರುವುದರಿಂದ ಆಸ್ಪತ್ರೆ ಕಟ್ಟಡದ ಮೇಲ್ಛಾವಣಿಯಲ್ಲಿ ಸಭಾಂಗಣ ನಿರ್ಮಿಸಲು ಅಂದಾಜು ಪಟ್ಟಿ ತಯಾರಿಸಿದ್ದು ಅನುಮೋದನೆ ನೀಡಬೇಕೆಂದು ಮಂಡಿಸಿದೆ. ಅಂದಾಜು ವೆಚ್ಚ ರು 4,60,000. ಇದು ಓವರಾಲ್ ಬಜೆಟ್ ಎಷ್ಟಿದೆ? ಅದೇ ನಾನು ಕೇಳ್ತೀನಿ. ಓವರಾಲ್ ಬಜೆಟ್ ಅದು ನೋಡಿದಿಲ್ಲ? But without it, how can you ಅಲ್ಲ, ಬೇರೆ ಬೇರೆ ಅನುದಾನದಲ್ಲಿ ಏನಾದ್ರು ಮಾಡಕ್ಕಾಗಲ್ಲ. No. ಏನಪ್ಪ ಎಕ್ಸ್ಪೀರಿಯನ್ಸ್ ಆಯ್ತು? 18 ಲಕ್ಷ ಇದೆ ಸರ್. 33 ಹೇಳ್ಬೇಕು ಟೋಟಲ್ 18 ಲಕ್ಷ ಇದೆ ಸರ್. ಇರ್ತಕ್ಕಂಥ ಅನುದಾನ ಇಷ್ಟಿದೆ. ಆಮೇಲೆ ಉಳಿದದ್ದು ಆ ಹೆಡ್ ಆಫ್ ಅಕೌಂಟ್ ಇದೆ. ಅದರಲ್ಲಿ ಇನ್ನು ಉಳಿದಷ್ಟು ಹೆಡ್ ಆಫ್ ಅಕೌಂಟ್ APR ಕನ್ನಡಿ 74 ಲಕ್ಷ ಇದೆ ಸರ್. ಅದರಲ್ಲಿ 30 ಲಕ್ಷ ಇನ್ಸೆಂಟಿವ್ ಕೊಡಬೇಕು. 30% ಇನ್ಸೆಂಟಿವ್ ಕೊಟ್ಟು 70% ಅಭಿವೃದ್ಧಿ ಉಪಯೋಗಿಸ್ಬೇಕು. ಅದನ್ನ ಹಾಕ್ಬೇಕು, ಟೇಬಲ್ ಹಾಕಬೇಕು. ಇದು ನೀನು ಮುಂದುವರ್ಸೋದು ಪ್ರಯೋಜನ ಇಲ್ಲ. ಇದೆಲ್ಲ ಒಳಗಡೆ ಅಡಿಗೆ ಸಿದ್ಧಾಂತ ನಾನು ಆಗಬಾರ್ದು. ಗೊತ್ತಾಯ್ತಾ? ಅರ್ಥ ಆಯ್ತಾನೆ ಹೇಳಿದ್ದು. ಇಲ್ಲಿ ಟೇಬಲ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ವಾಟ್ ಎವರ್ ಅಲೋಕೇಶನ್ ಯು ಹ್ಯಾವ್ ಇನ್ ದಿ ಹಾಸ್ಪಿಟಲ್, ಇಷ್ಟು ಅನುದಾನ ಏಟ್ ಆಫ್ ಅಕೌಂಟ್ ಬಂದಿದೆ, ಆ ಬಾಕ್ಸಲ್ಲಿ ನಾವು ಇದು ತಗೊಳ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಅಂತೇಳಿ ಪ್ರಸ್ತಾವನೆ ತಲುಪ್ತೀವಿ. ನೀವು ಅಜೆಂಡಾನ ನಿಮ್ಗೆ ಹೇಳೋದು ನಾನು ಬಿಫೋರ್ ಯು ಕನ್ವೀನ್ ಎ ಮೀಟಿಂಗ್ ನಾನು ಸಮಾಲೋಚನೆ ಮಾಡ್ತೀನಿ. ಬರೀ ಡೇಟ್ ಅಲ್ಲ, ಅಜೆಂಡಾನೇ ಚರ್ಚೆ ಮಾಡ್ಬೇಕು. ನೀವು ಅದನ್ನು ಚರ್ಚೆ ಮಾಡ್ಬಿಟ್ಟು ಈಗ ಬೇರೆ ಆಫೀಸಸ್ ಮಾಡ್ತಾರೆ, ತಾಲೂಕು ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿ ಅವರೆಲ್ಲ ಅಲೋಕೇಶನ್ ಆಫ್ ಫಂಡ್ಸ್ ಬಂದಾಗ ಅಲ್ವೇ. ಇನ್ ಫ್ಯೂಚರ್ ಫ್ರೆಂಡ್ಸ್, ನೀವು ಅಜೆಂಡಾ ಏನೇ ಇಟ್ಟರು ಕೂಡ ನನ್ನ ಒಪ್ಪಿಗೆ ಪಡೆದು ಇಡಬೇಕಿಲ್ಲ. ಅದು ನಮ್ಮ ಗಮನದಲ್ಲಿ ವೈದ್ಯರಿಗೆಲ್ಲ ಅನುಭವ ಎಲ್ಲ ಆಡಳಿತಾತ್ಮಕವಾಗಿ ಮುಂದೆ ಮಾಡಬೇಕು. ಸೊ ಇದರಲ್ಲಿ 18 ಲಕ್ಷ ಇದೆ ಅಂತ ಹೇಳೋಣ. ನನ್ನ ಅಭಿಪ್ರಾಯ 35 ಕೋಟಿ ಮಂಜೂರಾಗಿದೆ ಹೊಸ ಆಸ್ಪತ್ರೆ. ಅಲ್ಲಿ ಸಭಾಂಗಣ ಬರುತ್ತೆ. ಇದು ಅವಶ್ಯಕನ ಈಗ ಅಂತ ಪ್ರಶ್ನೆ. ಇದು ಅವಶ್ಯಕನ? 100 ಹಾಸಿಗೆಗಳಂತ ಆಸ್ಪತ್ರೆಗಳನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿ, ಅದು ಕ್ಯಾಬಿನೆಟಲ್ಲೂ ಕೂಡ ಅನುಮೋದನೆ ಆಗಿದೆ ಮತ್ತು ಫೈನಾನ್ಷಿಯಲ್ ಸ್ಯಾಂಕ್ಷನ್ ಕೂಡ ಆಗಿದೆ. ಅಂದಾಜು 50+50 ಆದ್ದರಿಂದ 50+50 ಅಪ್ಗ್ರೇಡ್ ಆಗಿರೋದ್ರಿಂದ ಟೋಟಲಿ 100 ಈ ಒಂದು ಕಟ್ಟಡಕ್ಕೆ ಸುಮಾರು 35,65,00,000 ಆ್ಯಕ್ಚುಲಿ 40 ಅಂತ ಹಾಕಿದ್ದಾರೆ. ಇಲ್ಲಿ 40 ಕೋಟಿ ಅನುದಾನವನ್ನು ಹಾಕಿದ್ದೀರ. ಸ್ಯಾಂಕ್ಷನ್ಡ್ ಅಮೌಂಟ್ ಈಸ್ ಅಬೌಟ್ 35 crores 65 lakhs. ಸೊ ಹಾಗಾಗಿ ಕಟ್ಟಡ ಟೆಂಡರ್ ಕೂಡ ಈಗಾಗಲೇ ಫ್ಲೋಟ್ ಆಗಿದೆ. ನೆಕ್ಸ್ಟ್ ಮಂತ್ 18 ಒಳಗಡೆ ಟೆಂಡರ್ ಪೇಪರ್ಸ್ ಓಪನ್ ಆಗುತ್ತೆ. ಟೆಂಡರ್ ಯಾರು ಉತ್ತಮ ಗುಣಮಟ್ಟದ ಕಟ್ಟಡವನ್ನು ಕಟ್ಟತಕ್ಕಂಥ ಗುತ್ತಿಗೆದಾರರಿಗೆ ವಹಿಸ್ತಾರೋ, ಇದು ಶ್ರೀವೈದ್ಯರು ತಾಲೂಕು ಕಪ್ಪು ಕೂಡಿರ್ತಕ್ಕಂಥ ಪ್ರದೇಶ ಆದ್ದರಿಂದ, ಕಪ್ಪು ಮಣ್ಣಿನ ಪ್ರದೇಶ ಆದ್ದರಿಂದ ಉತ್ತಮ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಾಗ್ತೀವಿ. ಎವ್ರಿಥಿಂಗ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ನನ್ನ ಪ್ರಕಾರ. ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಶಾಸಕನಾಗಿ ಪ್ರೊಸೀಡಿಂಗ್ಸ್ ರೆಕಾರ್ಡ್ ಆಗಬೇಕಿತ್ತು.
ಏನು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಶಾಸನದಾರ ಕಡೆ ಬಂದು ಶಾಸಕನಾಗಿ ನಾನು ಗೌರವಪೂರ್ವಕವಾದ ಕೃತಜ್ಞತೆಗಳನ್ನ 2 ತಾಲೂಕು ಪ್ರಥಮ ವಿಧಾನಸಭಾ ಕ್ಷೇತ್ರವಾಗಿತ್ತು. 1952ನಲ್ಲಿ ನಮ್ಮ ತಂದೆ ಶ್ರೀಮಾನ್ ಬಿ ರಾಜಯ್ಯನವರು ಮಾನ್ಯ ರಾಜಶೇಖರ ಅವರು ದ್ವಿಸದಸ್ಯ ಕ್ಷೇತ್ರದಿಂದ ಇಬ್ಬರು ಒಂದು ಮೀಸಲು ಕ್ಷೇತ್ರ ಒಂದು ಸಾಮಾನ್ಯ ಕ್ಷೇತ್ರದ ಆಯ್ಕೆ ಆಗ್ತದೆ. ಅದನ್ನೇ ಉಲ್ಲೇಖ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಶೇಷವಾಗಿ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಲ್ಲಿ ನಮ್ಮ ತಾಲೂಕಿಗೆ ಆಸ್ಪತ್ರೆ ನಾವು ಹಿಂದೆ ಪ್ರಸ್ತಾವ ಆಗಿತ್ತು, ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ. 2013-18ರಲ್ಲಿ ಹಿಂದೆ ಶಾಸಕರಾಗಿದ್ದ ಜಯಣ್ಣವರು ಇಲ್ಲಿ ಆಸ್ಪತ್ರೆ ಅಪ್ಗ್ರೇಡ್ ಆಗಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಮಾನ್ಯ ಅಂದಿನ ಮುಖ್ಯಮಂತ್ರಿ ಸರ್ವರನ್ನು ಕೂಡ ಸ್ವಾಗತಿಸ್ತಾ, ಕರ್ನಾಟಕ ಸರ್ಕಾರ ವಿಶೇಷವಾಗಿ ಆಸ್ಪತ್ರೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮೇಲ್ವಿಚಾರಣೆ ದೃಷ್ಟಿಯಿಂದ ಈ ಆರೋಗ್ಯ ರಕ್ಷಾ ಸಮಿತಿಯನ್ನು ಆದ್ಯತೆ ಮೇಲೆ ಸ್ಥಳೀಯ ನಾಗರಿಕರಿಗೆ ಸದಸ್ಯರಾಗಿ ಆ ಒಂದು ಸಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರಿಂದ ಇವತ್ತು ತಾವು 8 ಜನ ಜೊತೆಯಲ್ಲಿ ಭಾಗಿಗಳಾಗಿದ್ದೀರ. ನಿಮ್ಮನ್ನ ಈ ಸಮಿತಿಗೆ ಸ್ಥಳೀಯವಾಗಿ ಶಾಸಕನಾಗಿ ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಚಂದ್ರು ಅವರ ಸಮಾಲೋಚನೆ ನಡುವೆ ನಿಮಗೆ ಸರ್ಕಾರದಲ್ಲಿ ಈ ಒಂದು ಸಮಿತಿ ಅನುಮೋದನೆ ಆದಮೇಲೆ ಅಧಿಕೃತವಾಗಿ ತಾವೆಲ್ಲರೂ ಕೂಡ ಪ್ರಥಮ ಸಭೆಗೆ ಬಂದು ಭಾಗವಹಿಸಿದ್ದೀರ. ಈ ಸಭೆಯಲ್ಲಿ ಆರೋಗ್ಯಕರವಾದಂಥ ಏನು ವಿಷಯಗಳು ಬರ್ತದೆ, ಆರೋಗ್ಯಕರವಾದಂಥ ಚರ್ಚೆಗಳಾಗಬೇಕು. ಆಸ್ಪತ್ರೆಯ ಅಭಿವೃದ್ಧಿ ದೃಷ್ಟಿಯಿಂದ ಸಾರ್ವಜನಿಕ ಬಂಧುಗಳೇನು ಬರ್ತದೆ ತಪಾಸಣೆಗೆ ಅವರ ದೃಷ್ಟಿಯಿಂದ ಮತ್ತು ಈ ಥರ ಎಲ್ಲ ನಮಗೇನು ಸುತ್ತೋಲೆ ಕೊಟ್ಟು ಅಜೆಂಡಾ ಕೊಟ್ಟಿದ್ದಾರೆ, ಆ ಅಜೆಂಡಾದಲ್ಲಿ ಬರ್ತಕ್ಕಂಥ ವಿಷಯಕ್ಕೆ ಒಂದೊಂದಾಗಿ ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳಲಿಕ್ಕೆ ಅವಕಾಶವನ್ನು ಈ ಸಭೆ ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ತಮ್ಮನ್ನು ಪ್ರಥಮದಲ್ಲಿ ನಾನು ಎಲ್ಲ ಗೌರವಾನ್ವಿತ ಈ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರನ್ನು ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಾನು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಚಿದಂಬರಂ ಅವರನ್ನು ನಾನೇ ದೂರವಾಣಿ ಮಾಡಿ ತಾವು ನಮ್ಮ ಎಳಂದೂರಿನಾಗಿ ಒಂದು ಸಭೆಗೆ ಬರಬೇಕು, ಪ್ರಥಮ ಸಭೆ ಆದಂತ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಶಾಸಕನಾಗಿ ಅವರನ್ನು ಕೇಳ್ಕೊಂಡಿದ್ದೆ. ಹಾಗಾಗಿ